ಬನ್ನಿ ಸ್ನೇಹಿತರೆ, ಬೇಕು ಪುದೀನ ಚಟ್ನಿ ಮಾಡೋದಕ್ಕೆ ಒಂದಿಡಿ ಪುದೀನ ಸೊಪ್ಪು, ಒಂದಿಡಿ ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಜೀರಿಗೆ, 3 ಹಸಿರು ಮೆಣಸಿನ್ಕಾಯಿ, ಒಂದು 5 ರಿಂದ 6 ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ನಿಂಬೆಹಣ್ಣು ಬೇಕು. ಇಷ್ಟು ಕೂಡ ಪುದೀನ ಚಟ್ನಿ ಬೇಕು. ಬನ್ನಿ ಈಗ ಯಾವ ತರ ಮಾಡೋದು ನೋಡೋಣ. ಬನ್ನಿ ಗೆಳೆಯರೆ, ಈಗ ನುಣ್ಣಗೆ ರುಬ್ಕೊಂಬರೋಣ. ಸ್ವಲ್ಪ ನೀರು, ಬನ್ನಿ ಸ್ನೇಹಿತರೆ, ಪುದೀನ ಚಟ್ನಿ ಸ್ನೇಹಿತರೆ ಏನ್ ಪರ್ಫೆಕ್ಟ್ ಆಗಿ ಬಂದಿದೆ. ನಮಸ್ತೆ, ಹರೇ ಕೃಷ್ಣ. ಸ್ನೇಹಿತರೆ, ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಬನ್ನಿ ಇವತ್ತು ಒಂದು ಸೂಪರ್ ಆಗಿರೋ ಮತ್ತೆ ಆರೋಗ್ಯಕರ ಪುದೀನ ಚಟ್ನಿ ಮಾಡೋಣ. ಪುದೀನ ಚಟ್ನಿ ಬಜ್ಜಿ, ಬೋಂಡ, ಚಪಾತಿಗೆ ಮತ್ತೆ ಊಟದ ಜೊತೆ ನೆಂಚ್ಕೊಂಡು ಕೂಡ ತಿನ್ಬೋದು. ತುಂಬಾ ಅದ್ಭುತ ಆಗಿರುತ್ತೆ. ಮತ್ತೆ ಆರೋಗ್ಯ ದೃಷ್ಟಿಯಲ್ಲೂ ಪುದೀನ ತುಂಬಾ ಒಳ್ಳೇದು. ಬನ್ನಿ ಸ್ನೇಹಿತರೆ, ಪುದೀನ ಚಟ್ನಿ ಮಾಡೋದಕ್ಕೆ ಏನೇನ್ ಬೇಕು ಮತ್ತೆ ಯಾವ ತರ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಬನ್ನಿ ತಡ ಮಾಡೋದಕ್ಕೆ. ಪುದೀನ ಸೊಪ್ಪು, ಒಂದಿಡಿ ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಜೀರಿಗೆ, 3 ಹಸಿರು ಮೆಣಸಿನ್ಕಾಯಿ, ಒಂದು 5 ರಿಂದ 6 ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ನಿಂಬೆಹಣ್ಣು ಬೇಕು. ಇಷ್ಟು ಕೂಡ ಪುದೀನ ಚಟ್ನಿ ಬೇಕು. ಬನ್ನಿ ಈಗ ಯಾವ ತರ ಮಾಡೋದು ನೋಡೋಣ. ಬನ್ನಿ ಗೆಳೆಯರೆ, ಈಗ ನುಣ್ಣಗೆ ರುಬ್ಕೊಂಬರೋಣ. ಸ್ವಲ್ಪ ನೀರು. ನನ್ನ ಪ್ರೀತಿಯ ವೀಕ್ಷಕರೇ, ನೋಡಿ, ಯಾರನ್ನು ವೇಸ್ಟ್ ಪೇಪರ್ ಎಂಬಂತೆ ನೋಡಬೇಡಿ. ಏಕೆಂದರೆ ಇಂದು ನೀವು ತುಚ್ಛವಾಗಿ ಕಂಡ ವೇಸ್ಟ್ ಪೇಪರ್ ನಾಳೆ ಗಾಳಿಪಟವಾಗಿ ಆಕಾಶದಲ್ಲಿ ಹಾರಾಡುವಾಗ ನೀವದನ್ನು ತಲೆ ಎತ್ತಿ ನೋಡಬೇಕಾಗುತ್ತದೆ ಅಲ್ವಾ? ಬನ್ನಿ ಸ್ನೇಹಿತರೆ, ಪುದೀನ ಚಟ್ನಿ ರೆಡಿಯಾಗಿದೆ. ಸ್ನೇಹಿತರೆ ಏನ್ ಪರ್ಫೆಕ್ಟ್ ಆಗಿ ಬಂದಿದೆ ಪುದೀನ ಚಟ್ನಿ. ಬನ್ನಿ ಸ್ನೇಹಿತರೆ, ಪುದೀನ ಚಟ್ನಿ ಹೇಗ್ ಮಾಡೋದು ಮತ್ತೆ ಅದಕ್ಕೆ ಏನೇನು ಐಟಮ್ ಬೇಕು ನೋಡಿದ್ರಿ. ಈಗ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್. ಬನ್ನಿ ಸ್ನೇಹಿತರೆ, ಪುದೀನ ಚಟ್ನಿ ಹೇಗ್ ಮಾಡೋದು ಮತ್ತೆ ಅದಕ್ಕೆ ಏನೇನು ಬೇಕು ನೋಡಿದ್ದೀರಾ. ಹಾಗೆ